ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಪ್ಪಿಸೋನಾ ಡೈರೀಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಗೈಸ್, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಜಾಸ್ತಿ ನಾನು ಪಿಜನ್ ಬಗ್ಗೆ ಇತ್ತೀಚೆಗೆ ಜಾಸ್ತಿ ಇನ್ಫಾರ್ಮೇಷನ್ನ ನಾನು ವೀಡಿಯೋಸ್ ಆಗಿ ಮಾಡ್ತಾ ಇದ್ದೀನಿ. ಸೊ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಸೊ ಇವತ್ತಿನ ಅಪ್ಡೇಟ್ ಏನಪ್ಪ ಅಂತ ಅಂದರೆ ಗೈಸ್ ಇವರಿಬ್ಬರು ಮೊಟ್ಟೆ ಇಟ್ಟಿದ್ರು ಗೊತ್ತಾ, ಕಿರಿ ಕಪಲ್ಸು. ಸೊ ಅವ್ರನ್ನ ಏನು ಮಾಡ್ತಿದ್ವಿ ಅಂದರೆ ನಾವು ಸೆಪ್ರೇಟ್ಲಿ, ಲಾಸ್ಟ್ ವೀಡಿಯೋ ನೋಡಿದ್ರೆ ಗೊತ್ತಿರುತ್ತೆ, ಹಳೆ ವೀಡಿಯೋ. ಇವರಿಬ್ಬರನ್ನ ಸಪ್ರೇಟ್ ಮಾಡಿಬಿಟ್ಟು ನಾವು ಮೊಟ್ಟೆ ಇಟ್ಟು ಕೂರಿಸಿದ್ವಿ. ಯಾಕಂದರೆ ಇವರಿಬ್ಬರು ಕಿತ್ತಾಡಿ ಮೊಟ್ಟೆನ ಹೊಡ್ಕೋತಾರೆ ಅಂತ. ಸೊ ಆಮೇಲೆ ಅಲ್ಲಿ ಇಬ್ಬರು ಇಟ್ಟಿದ್ರಲ್ಲ, ಇವರಿಬ್ರದ್ದು ಪಟ್ಟಗಳಾಗಿದೆ ನೋಡಿ. ಇವರಿಬ್ರದ್ದು 2 ಮೊಟ್ಟೆನೂ ಕಟ್ಟಾಗಿದೆ. ಇದು ಏನಪ್ಪ ಅಂತ ಅಂದರೆ ಇವ್ರಿಗಿಂತ ಮುಂಚೆನೇ ಇವ್ರದ್ದು ಮೊಟ್ಟೆ ಇಟ್ಟಿದ್ದು. ಸೊ ಅವ್ರದ್ದು ಮರಿ ಆದ್ರೂ ಇವ್ರದಿನ ಮರಿನೇ ಆಗಿರಲಿಲ್ಲ. ಸೊ ಅದಕ್ಕೆ ಚೆಕ್ ಮಾಡಿದವಾಗ ನೋಡಿದ್ರೆ ಅದು ಅನ್ಫರ್ಟೈಲ್ ಎಗ್ ಆಗಿತ್ತು ಗೈಸ್. ಸೊ ಫರ್ಟೈಲ್ ಹೋದ್ಸತಿ ನಾನು ಎಗ್ ಬಗ್ಗೆ ವೀಡಿಯೋ ಮಾಡಿದ್ದೀನಲ್ವಾ, ಸೊ ಇದು ಅದಕ್ಕೆ ಆ್ಯಡ್ ಮಾಡ್ಕೊಬೋದು ನೀವು ಎಗ್ ಹೇಗಿರುತ್ತೆ ಅಂತ. ಸೊ ಇದು ಬಂದ್ಬಿಟ್ಟು ಅನ್ಫರ್ಟೈಲ್ ಎಗ್. ಸೊ ಇದು ನೀವು ಎಷ್ಟು ದಿನ ಕಾವು ಕೂರಿಸಿದ್ರೂ ಅದು ಮರಿ ಆಗಲ್ಲ. ಹೇಗೆ ಗೊತ್ತಾಗುತ್ತೆ ಅಂತ ಅಂದರೆ ಈ ಥರ ಸ್ವಲ್ಪ ಕತ್ಲಿರಬೇಕು ನೋಡಿ. ಇದರಲ್ಲಿ ಏನು ನರ್ವ್ಗಳು ಕಾಣಿಸ್ತಾ ಇಲ್ಲ. ಆ್ಯಂಡ್ ಇದರಲ್ಲಿ ಯೋಕ್ ಇರಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಅನ್ಫರ್ಟೈಲ್ ಎಗ್ಗಲ್ಲಿ ನೋಡಿ ಫುಲ್ ಪ್ಲೇನ್ ಇರುತ್ತೆ. ಎಷ್ಟು ದಿನ ನೀವು ಪಾರಿವಾಳ ಜೊತೆ ಇದಿಟ್ರೂ ಇದು ಇದೇ ಥರನೇ ಇರುತ್ತೆ, ಓಕೆನಾ. ಸೊ ಸ್ವಲ್ಪ ದಿನ ಆದಮೇಲೆ ಕೊಳ್ತೋಗ್ಬೋದು ಮೊಟ್ಟೆ, ಬಿಟ್ಟರೆ ಅಲ್ಲಿವರೆಗೂ ಹೀಗೆ ಇರುತ್ತೆ. ಫರ್ಟೈಲ್ ಎಗ್ ಅಂದರೆ ಏನಂದರೆ ಮೊಟ್ಟೆ ಇಟ್ಟವಾಗ ಸೇಮ್ ಪ್ಲೇನೇ ಇರುತ್ತೆ. ಒಂದು 4-5 ಡೇಸ್ 6 ಡೇಸ್ 7 ಡೇಸ್ ಆದಮೇಲೆ ಇದರಲ್ಲಿ ಚಿಕ್ಕದಾಗಿ ನರು ಬರೋಕ್ಕೆ ಶುರು ಆಗುತ್ತೆ. ಸೊ ಅದನ್ನು ನೆಕ್ಸ್ಟ್ ಯಾವಾಗಾದ್ರೂ ನಾನು ನಿಮಗೆ ತೋರಿಸ್ತೀನಿ. ಯಾಕಂದರೆ ಇವಾಗ ಸದ್ಯದಲ್ಲಿ ಯಾರ್ದು ಇನ್ನೂ ಮೊಟ್ಟೆ ಇಲ್ಲ, ಗೈಸ್. ಯಾರ್ದು ಇಲ್ಲ, ಇದು ಅವರು ಮಾತ್ರ ಇಟ್ಟಿದ್ದು. ಅವ್ರದ್ದು ಮರಿ ಆಯಿತು, ಬಟ್ ಅವಾಗೇ ನಾವು ತೋರಿಸ್ಬೇಕಿತ್ತು. ಹಳೆ ವೀಡಿಯೋಲೆಲ್ಲ ತೋರಿಸಿದ್ದೀವಿ ಅನಿಸುತ್ತೆ, ಬಟ್ ತುಂಬ ಹಳೇದ್ರಲ್ಲಿದೆ. ಇವಾಗ ನೋಡೋಣ, ವೀಡಿಯೋ ಸಿಕ್ಕಿದ್ರೆ ಅಟ್ಯಾಚ್ ಮಾಡ್ತೀನಿ, ಇಲ್ಲ ಅಂದರೆ ನೆಕ್ಸ್ಟ್ ಇವರು ಮೊಟ್ಟೆ ಇಡ್ತಾರಲ್ಲ ಅವಾಗ ಅಪ್ಡೇಟ್ ಮಾಡ್ತೀನಿ. ಇದು ಅನ್ಫರ್ಟೈಲ್ ಎಗ್ ವೇಸ್ಟ್ ಗೈಸ್, ಇದು ಏನೂ ಯೂಸ್ ಇಲ್ಲ. ಸೊ ಇದನ್ನು ನೋಡ್ಕೊಳ್ಳಿ, ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ ಇಟ್ಬಿಟ್ಟು. ಯಾಕಂತಂದರೆ ಕೆಲವೊಂದು ಸತಿ ಈ ಥರ ಎಲ್ಲ ಆಗುತ್ತೆ, ಅನ್ಫರ್ಟೈಲ್ ಎಗ್ಗು ಬರುತ್ತೆ. ಸೊ ಈ ಥರ ಕಾವು ಕೂರಿಸಿದಾಗ ಇವಾಗ ಏನು ಗೊತ್ತಾ, ಮೊಟ್ಟೆ ಇಟ್ಟಿರ್ತಾರಲ್ಲ ಒಂದು 7 ಡೇಸ್ 5 ಡೇಸ್ ಆದಮೇಲೆ ಅದನ್ನು ಸ್ವಲ್ಪ ಅಬ್ಸರ್ವ್ ಮಾಡಿ, ಈ ಥರ ಟಾರ್ಚ್ ಇಟ್ಕೊಂಡು, ಅವಾಗ ಗೊತ್ತಾಗ್ಬಿಡುತ್ತೆ. ಸೊ ಅವಾಗೂ ಆಗಿಲ್ಲ ಅಂದರೆ ಇನ್ನೊಂದು 7 ಡೇಸ್ ಬಿಡಿ, ಅವಾಗೂ ಆಗಿಲ್ಲ ಅಂತ ಅಂದರೆ ಎತ್ಬಿಡಿ ಅಷ್ಟೇ, ಅದು ವೇಸ್ಟು. ಸೊ ಇವ್ರದ್ದು ಇವಾಗ ಮೊಟ್ಟೆ ವೇಸ್ಟ್ ಆಗಿದೆ. ಸೊ ಅದು ಬಿಟ್ಟರೆ ಇನ್ಯಾರ್ದು ಜಾಸ್ತಿ ಮೊಟ್ಟೆ ಇನ್ನೂ ಇಲ್ಲ. ಸೊ ನಾವು ಹೆಸ್ರು ಕಾಳೆಲ್ಲ ಕೊಡಬೇಕು ಇವಾಗ ನೆಕ್ಸ್ಟು. ಆ್ಯಂಡ್ ಗೂಡು ಕೂಡ ಕ್ಲೀನ್ ಮಾಡಬೇಕು. ಸೊ ಇವತ್ತೇ ಬಿಸಿಲಿರೋದು, ಒಂದು 3 ದಿನ ಅಂತೂ ಕಂಟಿನ್ಯೂಸ್ ಆಗಿ ಮಳೆ ಬಂದಿರೋದಕ್ಕೆ ಗೂಡು ಕ್ಲೀನ್ ಮಾಡೋಕ್ಕಾಗಿಲ್ಲ. ನೋಡೋಣ ಇವತ್ತು ಅಥವಾ ನಾಳೆ ಏನಾದರೂ ಇದ್ದರೆ ಕ್ಲೀನ್ ಮಾಡ್ತೀನಿ. ಆ್ಯಂಡ್ ಒಬ್ಬರು ಕಮೆಂಟ್ ಮಾಡಿದ್ರಿ ಲಾಸ್ಟ್ ವೀಡಿಯೋಲಿ, ಯಾವುದೋ ಒಂದು ವೀಡಿಯೋಲಿ, ನಿಮ್ಮ ಹತ್ರ ಯಾವ್ದ್ಯಾವ್ದು ಹಕ್ಕಿ ಇದೆ ತೋರಿಸಿ ಅಂತ. ಆಲ್ಮೋಸ್ಟ್ ತುಂಬ ಸತಿ ನಾನು ತೋರಿಸಿದ್ದೀನಿ ಲಾಫ್ಟ್ ಅಪ್ಡೇಟಲ್ಲಿ, ಬಟ್ ಇನ್ನೊಂದು ಸತಿ ತೋರಿಸ್ತೀನಿ ಯಾವ್ದ್ಯಾವ್ದಿದೆ ನಮ್ಮ ಹತ್ರ ಏನು ಎತ್ತ ಅಂತ. ಬಟ್ ಅದೇ ಕ್ಲೀನ್ ಮಾಡುವಾಗ ಆಚೆ ಬಿಡ್ತೀನಲ್ಲ ಅವಾಗ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಆ ವಿಡಿಯೋನೆಲ್ಲ ನೆಕ್ಸ್ಟ್ ಮಾಡ್ತೀನಿ. ಆ್ಯಂಡ್ ಗೈಸ್ ಇವರಿಬ್ರದ್ದು ಇದಕ್ಕಂತೂ ಎಷ್ಟು ಕಾಲ್ಸ್ ಬರುತ್ತೆ ಅಂದರೆ ಇವ್ರದ್ದು ಪಟ್ಟ ಬೇಕು, ಹೆಂಗೆ ಹೊಡಿತಾರೆ ನೋಡು, ಇವ್ರದ್ದು ಪಟ್ಟ ಬೇಕು ಅಂತ. ಸೊ ರೀಸೆಂಟಾಗಿ ಇವ್ರೂ ಮೊಟ್ಟೆ ಇಟ್ಟಿಲ್ಲ. ಸೊ ಅವ್ರಿಗೆಲ್ಲ ಮೊಟ್ಟೆ ಇಡೋಕ್ಕೆ ಇವತ್ತು ಹೋಗಿ ಹೆಸ್ರು ಕಾಳು ತೊಗೊಬಂದ್ಬಿಟ್ಟು ನಾಳೆ ತೋರಿಸ್ತೀನಿ ಹೇಗೆ ತಿಳಿಸ್ಬೇಕು, ಎಷ್ಟು ಹಾಕಬೇಕು ಅಂತ. ಸೊ ಹೆಸ್ರು ಕಾಳು ಹಾಕಬೇಕು. ಆ್ಯಂಡ್ ಹೆಸ್ರು ಕಾಳು ಹಾಕೋದಲ್ಲದೆ ಜೊತೆಗೆ ಏನು ಮಾಡಬೇಕು ಗೊತ್ತಾಗ, ಸ್ವಲ್ಪ ಬಿಡಬೇಕು ನೀವು ಆಚೆ ಸ್ವಲ್ಪ ಜಾಸ್ತಿ ಅವಾಗವಾಗ. ಸೊ ಒಳಗಡೆನೇ ಇದ್ದರೆ ಅದು ಬ್ರೀಡ್ ಆಗೋಲ್ಲ, ಆಚೆ ಬಿಟ್ಟವಾಗ ಬ್ರೀಡಿಂಗ್ ಮಾಡ್ಕೋತವೆ. ಸೊ ಅದಕ್ಕೋಸ್ಕರ ನೋಡ್ರಿ, ಇದು ಫ್ಯಾನ್ಸ್ ಆಗ್ಬಿಟ್ಟವ್ರೆ. ನೆನ್ನೆನೊಬ್ರು ಕಾಲ್ ಮಾಡಿದ್ರು. ನನಗೆ ಇವಳು ಸಖತ್ ಇಷ್ಟ ಗೈಸ್. ಅವಳ ಫೇಸ್ ಒಂಥರ ಕ್ಯೂಟಾಗಿ, ಒಂಥರ ಅವಳೆ ಗರ್ಲ್ ಥರ ಕಾಣಿಸ್ತಾಳೆ. ನಂಗೆ ಇವಳು ಇಷ್ಟ ಆಯಿತಾ. ಲಾಸ್ಟ್ ಇವಳು ಪಟ್ಟನೂ ಕೊಡೋಕ್ಕೆ ಇಷ್ಟ ಇರಲಿಲ್ಲ. ಒಬ್ಬರು ತುಂಬ ಮಾಡಿ ಅಯ್ಯೋ ಕೊಡಿ ಅಂತೆಲ್ಲ ತುಂಬ ದಿನ ಕಾದು ವೆಯ್ಟ್ ಮಾಡಿ ಆಮೇಲೆ ಅದನ್ನು ಈಸ್ಕೊಂಡಿದ್ರು ನಮ್ಮ ಹತ್ರ. ಇವಾಗ ಇವ್ರ ಪಟ್ಟ ಯಾವುದೂ ಇಲ್ಲ ಅನಿಸುತ್ತೆ ನಮ್ಮ ಹತ್ರ. ಇವ್ರ ಪಟ್ಟ ಯಾವುದೂ ಇಲ್ಲ ಗೈಸ್. ಲಾಸ್ಟು ಒಂದೇ ಮರಿಯಾಗಿದ್ದಲ್ವಾ, ಸೊ ಇಲ್ಲ. ನೆಕ್ಸ್ಟ್ ಇವಾಗ ಇವ್ರದ್ದು ಮಾಡಬೇಕು, ನೋಡುವ. ನಾವೇನಾದ್ರು ಹಾರಿಸಿಲ್ಲ ಅಂದರೆ ಪಕ್ಕ ಕೊಡ್ತೀವಿ. ಅದು ಬಿಟ್ಟರೆ ಎಲ್ಲ ಕಪಲ್ಸ್ ಇದ್ದಾರೆ, ಎಲ್ಲ ತಿನ್ಕೊಂಡು ಚೆನ್ನಾಗವ್ರೆ.
ಅಷ್ಟೇ ಗೈಸ್ ಈ ವಿಡಿಯೋ. ಸೊ ಮೊಟ್ಟೆದು ಅದೊಂದು ಬಿಟ್ಬಿಟ್ಟಿದ್ದೆ, ಯಾಕಂದರೆ ಅವತ್ತು ನಾವೇನು ಮಾಡಿದ್ವಿ ಗೊತ್ತಾ, ಕೂರಿಸ್ಬಿಟ್ಟಿದ್ವಲ್ವಾ, ಆಗುತ್ತೆ ಬಿಡು ಮರಿ ಅಂತ ಅಂದ್ಕೊಂಡು ಸುಮ್ಮನೆ ಆದ್ವಿ. ಆಮೇಲೆ 2 ಪಟ್ಟ ಇದೆ, ನೆಕ್ಸ್ಟ್ ಯಾವಾಗಾದ್ರೂ ತೋರಿಸ್ತೀನಿ, ಯಾಕಂದರೆ ಚಿಕ್ಕದು. ಇಷ್ಟೇ ಪುಟಾಣಿ ಇತ್ತು, ಇವಾಗ ಸ್ವಲ್ಪ ದೊಡ್ಡದಾಗಿದೆ, ಅದಕ್ಕೋಸ್ಕರ 4 ದಿನ ಆಯಿತು ಪುಟ್ಟ. ಅದೊಂದು ತೋರಿಸ್ಬಿಡೋಣ ಎಗ್ನ ಅಂತ ಹೇಳಿಬಿಟ್ಟು. ಓಕೆ ಗೈಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಬಾಯ್ ಬಾಯ್.